ಓಂ ಸಂಕಲ್ಪಾದೇವ ಚ ತಚ್ಛ್ರುತೆ ಓಂ ಅಂತಿದ್ದು 8ನೇ ಸೂತ್ರ, 4ನೇ ಅಧ್ಯಾಯದ 4ನೇ ಪಾದದ 8ನೇ ಸೂತ್ರ. ನ ತೇಷಾಂ ಭೋಗಾದಿಷು ಪ್ರಯತ್ನಾಪೇಕ್ಷ. ಈ ಮುಕ್ತರಾದವರಿಗೆ ಭೋಗ ಮಾಡಲಿಕ್ಕೆ ವಿಶೇಷ ಪ್ರಯತ್ನ ಏನೂ ಬೇಕಾಗಿಲ್ಲ. ಅಂಥ ಪ್ರಯತ್ನ ಇಲ್ಲದೇನೆ ಅವರು ಭೋಗ ಮಾಡಬಲ್ಲರು. ಸಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವಸ್ಯ ಪಿತರಃ ಸಮುತ್ತಿಷ್ಠಂತಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿದೆ. ಅವನೊಂದು ವೇಳೆ ಪಿತೃಲೋಕವನ್ನು ಹೊಂದಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವನಿಗೆ ಕೂಡಲೇ ಆ ಪಿತೃಗಳು ಕಾಣಿಸ್ತಾರೆ ಅಂತ. ಸಂಸಾರದಲ್ಲಿ ಈ ವಿಷಯದ ಅನುಭವ ಏನಿದೆ ಬಹಳ ಕ್ಲಿಷ್ಟಕರ. ಆದರೆ ಮುಕ್ತಿಯಲ್ಲಿ ಆಗಲ್ಲ, ಸಂಕಲ್ಪದಿಂದ ಆಗಿ ಹೋಗ್ತದೆ. ಪಿತೃಗಳು ಅಂದ್ರೆ ಅವನ ಸ್ವರೂಪಕ್ಕೆ ಸಂಬಂಧಪಟ್ಟ ಪಿತೃಗಳಂತೆ. ಅವರನ್ನು ನೋಡಬೇಕು ಅಂತ ಅವನ ಅಪೇಕ್ಷೆ ಪಟ್ಟರೆ ಅಂತ ಕೆಲಸನೂ ಕೂಡ ಅವನಿಗೆ ಸುಲಭವಾಗಿ ಆಗ್ತದೆ ಅಂತ ತಾತ್ಪರ್ಯ ಇದೆ. ಅದು ಅಲ್ಲಿರೋ ಸೂತ್ರ. ಇಲ್ಲಿ ಯಥಾಸಂಕಲ್ಪ ಭೋಗ ಅಶ್ಚ ಅನ್ನೋ ಮಾತಿನಿಂದಲೇ ಅದನ್ನು ಸಂಗ್ರಹ ಮಾಡಿದ್ದಾರೆ. ಇವನೇನು ಸಂಕಲ್ಪ ಮಾಡಿರ್ತಾನೆ, ಈ ವ್ಯಕ್ತಿ ಏನು ಸಂಕಲ್ಪ ಮಾಡಿರ್ತಾನೆ, ಆ ಸಂಕಲ್ಪಕ್ಕನುಸಾರವಾಗಿ ಅವನ ಎಲ್ಲ ಕೆಲಸಗಳು ಕೂಡ ಆಗ್ತವೆ. ಈ ಸೂತ್ರನೂ ಅದನ್ನೇ ಹೇಳಿದೆ, ಆಚಾರ್ಯರ ಯಥಾಸಂಕಲ್ಪ ಭೋಗಾಶ್ಚ ಅನ್ನೋ ಮಾತನ್ನು ಅದನ್ನೇ ಹೇಳಿದೆ. ಅದರಿಂದ ಅದು ಸಂಗ್ರಹ ಮಾಡಿದಾಗ ಆಯ್ತು. ಇನ್ನು ಮುಂದೆ ಜಗದ್ವ್ಯಾಪಾರ ವರ್ಜಂ ಅಂತ ಸೂತ್ರ ಇದೆ. ಜಗದ್ವ್ಯಾಪಾರ ವರ್ಜಂ ಓಂ ಜಗದ್ವ್ಯಾಪಾರ ವರ್ಜಂ ಓಂ ಅಂತಿದ್ದು 17ನೇ ಸೂತ್ರ. 9ನೇ ಸರ್ವಕಾಮಾಧಿಕರಣ. ಸರ್ವಾನ್ ಕಾಮಾನ್ ಆಪ್ತ್ವ ಅಮೃತಃ ಸಂಭವತ್ ಇತ್ಯುಚ್ಯತೆ. ತತ್ರ ಸೃಷ್ಟ್ಯಾದಿಭ್ಯ ಅನ್ಯಾನ್ ಆಪ್ನೋತಿ ಅಂತ ಭಾಷ್ಯ ಇದೆ. ಮುಕ್ತನಾದವನಿಗೆ ಎಲ್ಲ ಸುಖನೂ ಸಿಗ್ತವೆ, ಇಲ್ಲ ಅಂತಲ್ಲ. ಆದರೆ ಅವನಿಗೆ ಈ ಸೃಷ್ಟಿ ಇತ್ಯಾದಿ ಕಾರ್ಯಗಳೇನಿವೆ, ಸೃಷ್ಟಿ ಪರಮಾತ್ಮ ಮಾಡುವಂಥ ನಿರ್ದಿಷ್ಟವಾದ ಕೆಲಸಗಳು, ಆ ಕೆಲಸಗಳನ್ನು ಬಿಟ್ಟು ಉಳಿದುದನ್ನು ಮಾತ್ರ ಮಾಡ್ತಾನೆ. ಪರಮಾತ್ಮನಿಗೆ ವಿಶಿಷ್ಟವಾದದನ್ನ ಇವನಿಗೆ ಅನುಭವಿಸಲಿಕ್ಕಾಗೋದಿಲ್ಲ ಅಂತದರ ತಾತ್ಪರ್ಯ. ಅದನ್ನ ಈ 32ನೇ ಗದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣೋರೇವ ಸರ್ವೋತ್ಕರ್ಷ ಸಿದ್ಧಯೇ. ಭಗವಂತನಿಗೆ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡಬೇಕಾಗಿದೆ. ಅವನೇ ಸರ್ವೋತ್ಕೃಷ್ಟ ಅಂತ. ಅದನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಮುಕ್ತಾನಾಂ ಭೋಗೇ ಯತ್ತಾಂ ವಕ್ತುಂ. ಮುಕ್ತರಾದವರಿಗೆ ಭೋಗ ಸಿಗ್ತದೆ ಹೌದು, ಆದರೆ ಇಷ್ಟೇ ಭೋಗ ಅದರಲ್ಲಿ ಸಿಗೋದು, ಅದಕ್ಕಿಂತ ಜಾಸ್ತಿ ಭೋಗ ಅವ್ರಿಗೊಂದು ನಿರ್ದಿಷ್ಟ ಪ್ರಮಾಣದ ಭೋಗ ಇದೆ. ಅನಂತ ಪ್ರಮಾಣದ ಭೋಗ ಸುಖ ಇತ್ಯಾದಿಗಳು ಅವರಿಗಿಲ್ಲ. ಆ ಜಗದ್ವ್ಯಾಪಾರ ವರ್ಜಂ ಮೊದಲಾದ 4 ಸೂತ್ರಗಳು ಅದನ್ನೇ ವರ್ಣನೆ ಮಾಡ್ತಾರೆ. ಯಥೇಚ್ಛ ಶಕ್ತಿವಂತ ಜಗತ್ ಸೃಷ್ಟಿಯಾದ ವಿಷಯ ಮಹಾಸಾಮರ್ಥ್ಯ ಮಪ್ಯತೆ ಅಂತಿದೆ. ಮಪ್ಯತೆ ಅಲ್ಲ, ಅದು ಮಪಿ ಋತೆ. ಜಗತ್ ಸೃಷ್ಟಿಯಾದಿ ವಿಷಯದಲ್ಲಿ ಜಗತ್ ಸೃಷ್ಟಿ ಇತ್ಯಾದಿಗಳನ್ನು ಮಾಡಿಕೊಂಡಿರೋ ಮಹಾಸಾಮರ್ಥ್ಯ ಬೇಕಾಗಿದೆಯಲ್ಲ, ಅದನ್ನೊಂದನ್ನು ಬಿಟ್ಟು ಉಳಿದೆಲ್ಲವನ್ನು ಪಡ್ಕೋತಾನೆ ಅಂತ. ಅಪಿ ಋತೆ ಅಂತ ಅದು ಪರಿಚ್ಛೇದ ಆಗಬೇಕು, ಅಪ್ಯತೆ ಅಲ್ಲ. ಆದ್ರಿಂದ ಶ್ಲೋಕದಲ್ಲೂ ಕೂಡ ಮಪ್ರತೆ ಯಥೇಚ್ಛ ಶಕ್ತಿಮಂತಶ್ಚ ಇತಿ ಉತ್ತಮಾಹ ನರೋಚ್ಚಾದ್ಯಾಹ. ನರೋತ್ತಮ ಮೊದಲಾದವರು ಜಗತ್ ಸೃಷ್ಟಿಯಾದಿ ವಿಷಯ ಮಹಾಸಾಮರ್ಥ್ಯಂ ಸ್ವಯೋಗ್ಯಾಧಿಕ ಆನಂದಾಧಿಕಂ ಚ. ಜಗತ್ತಿನ ಸೃಷ್ಟಿ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಬೇಕಾದಂತಹ ಮಹಾಸಾಮರ್ಥ್ಯ ಮತ್ತೆ ತನಗೆ ಯೋಗ್ಯವಲ್ಲದ ಆನಂದ, ಇವೆರಡನ್ನು ಬಿಟ್ಟು ಯಥೇಚ್ಛ ಶಕ್ತಿಮಂತಶ್ಚ, ಯಥೇಚ್ಛ ಶಕ್ತಿಯನ್ನು ಅವ್ರು ಪಡ್ಕೊಂಡಿರ್ತಾರೆ. ನ ಕೇವಲಂ ಯಥಾಸಂಕಲ್ಪ ಭೋಗ. ಅವ್ರಿಗೆ ಬೇಕಾದ್ದು ಸಿಗ್ತದೆ ಅಂತ ಮಾತ್ರ ಅಲ್ಲ, ಅವ್ರಿಗಂಥ ಶಕ್ತಿನೂ ಇರ್ತದೆ. ಆದರೆ ಆ ಶಕ್ತಿಗೊಂದು ಸೀಮಿತತೆ ಇದೆ. ಎಲ್ಲ ಏನು ಬೇಕಾದೆಲ್ಲ ಸಿಗೋದಿಲ್ಲ ಅಂತ ಅಲ್ಲಿ ತಿಳಿಸಿದ್ದಾರೆ. ಆನಂದಾಧಿಕಂಚ ಋತೆ ಅಲ್ಲಿ ಮಹಾಸಾಮರ್ಥ್ಯಂ ಅಪಿ ಋತೆ ಅಪ್ರತೆ ಅಂತ ಹೀಗಾಗಿರ್ತದೆ. ಅಪ್ಯತೆ ಅಲ್ಲ ಅದು ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.